ರಾಮಚಂದ್ರ ಕೋಟ್ಯಾಧಿಪತಿ ರಾಮಚಂದ್ರ ಕೋಟ್ಯಾಧಿಪತಿ. ಏನಪ್ಪ ಇದ್ದಕ್ಕಿದ್ದಂಗೆ ಮೂರ್ಛೆ ಹೋದ್ರು? ಹೇಳಿ ಕೇಳಿ ಕೋಟ್ಯಾಧೀಶ್ವರ ಅಲ್ವಾ, ಶುಗರ್ ಅಟ್ಯಾಕ್ ಆಗಿರುತ್ತೆ, ಅದು ಡೌನ್ ಆಗಿರುತ್ತೆ, ಅದಕ್ಕೆ ಮೂರ್ಛೆ ಹೋಗಿದ್ದಾರೆ. ಏನಪ್ಪ ಮಾಡೋದೀಗ? ಮನೆ ಕರ್ಕೊಂಡೋಗಿ ಆರೈಕೆ ಮಾಡೋಣ. ಅವ್ರ ಮನೆಗ? ಅಯ್ಯೋ ಇವ್ರು ನೋಡ್ತಿರ್ತಾರೆ ಫಸ್ಟ್ ಟೈಮು, ಇವ್ರ ಮನೆ ಅಲ್ಲಿಂತ ನನಗೆ ಗೊತ್ತಿರುತ್ತೆ. ನಮ್ಮನೆ ಕರ್ಕೊಂಡು ಹೋಗಿ ಆರೈಕೆ ಮಾಡಿ ಅಲ್ಲಿ ಅವ್ರ ಮನೆಗೆ ಬಿಟ್ಬರೋಣ. ಓ ಆ ಭದ್ರನ ಕೊಲೆಗಡಕನ್ನ ನಾನು ಕೊಲೆ ಮಾಡಬೇಕು ಅಂತ ತುದಿಗಾಲ್ ನಾನು ನಿಂತಿಯಾನೆ. ಅಯ್ಯೋ ಶಿವನೇ, ಯಾಕಂತ ಸ್ವಾಮಿ? ಹೇಳಿ ಕೇಳಿ ನಾನು ಕೋಟ್ಯಾಧೀಶ್ವರ, ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅಂತ ಅವ್ನು ನನ್ನನ್ನು ಕೊಲ್ಲಬೇಕು ಅಂತ ಟ್ರೈ ಮಾಡ್ತೀಯಾನೆ. ನೋಡಪ್ಪ, ನನ್ನ ಮಗ ಅಮೆರಿಕಾದಲ್ಲಿದ್ದಾನೆ. 1 ವಾರ ಆದ್ಮೇಲೆ ಅವನು ಬಂದು ನನ್ನನ್ನು ನೋಡ್ಕೋತಾನೆ. ಅಲ್ಲಿವರೆಗೂ ನೀನು ನನ್ನನ್ನು ಕಾಪಾಡಿದ್ದೆ ಆದ್ರೆ ನಿನಗೆ 1 ಕೋಟಿ ರೂಪಾಯಿ ಕೊಡ್ತೀನಿ. ಅಲ್ಲೋ ನಿಮ್ಮಣ್ಣ ಬರ್ತೇನೆ, ಬಿಡಬೇಡ ಅಪ್ಪಾಯಿಸು. ಅಣ್ಣಯ್ಯ ಏನಮ್ಮ ಕರ್ದ? ಆ ದೊಡ್ಡ ಮನುಷ್ಯನ ಮನೆ ಕರ್ಕೊಂಡ್ ಬಂದಿದ್ ನಾವು ಅಂದ್ಮೇಲೆ ಅವ್ರನ್ನ ರಕ್ಷಣೆ ಮಾಡೋ ಜವಾಬ್ದಾರಿನೂ ನಮ್ದೆ. ಹಾಗಿದ್ದಾಗ ಅವ್ರು ಕೊಡೋ ದುಡ್ಡು ನಮ್ದೆ. ಆಯ್ತಮ್ಮ, ಅವ್ರು ಕೊಡೋ 1 ಕೋಟಿ ರೂಪಾಯಿನ ನೀವೇ ತಗೊಳ್ಳಿ. ನಾನೇನು ನಿನಗೆ ಆಸ್ತಿ ಅಂತ 5 ಕೋಟಿ ರೂಪಾಯಿ ಕೊಡ್ಬೇಕಲ್ಲ, 1 ಕೋಟಿ ರೂಪಾಯಿ ಮುರ್ಕೊಂಡು 4 ಕೋಟಿ ರೂಪಾಯಿ ಕೊಡ್ತೀನಿ. ನಾನು ಭದ್ರ ಮಾತಾಡ್ತಾ ಇರೋದು. ರಾಮಚಂದ್ರ, ನೀನ್ ಯಾವಂತ ಮನೇಲಿ ಬಚ್ಚಿಟ್ಕೊಂಡಿದ್ಯಾ ಅಂತ ನನಗೆ ಗೊತ್ತಾಗಿದೆ. ನೀನು ಮನೇಲಲ್ಲ ಕಣೋ, ಅನಂತ ಪದ್ಮನಾಭ ಬೀಕೋಣೆಯಲ್ಲಿ ಬಚ್ಚಿಟ್ಕೊಂಡಿದ್ರು ನಾನು ನಿನ್ನ ಬಿಡಲ್ಲ. ಒಂದು ಬಾಗಿಲು ಹೊಡೆದು ಸರ್ಪನ ಆಚೆ ಹಾಕಿ ನಿನ್ನ ಕುತ್ತಿಗೆ ಹಿಸಿಗೆ ಸಾಯಿಸ್ಬಿಡ್ತೀನಿ. ನಾನು ಹೇಗೆ ಯಾವ ರೂಪದಲ್ಲಿ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ. ನೀನು ನೀಟಾಗಿ ಶೇವಿಂಗ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಸಾಯೋದಕ್ಕೆ ರೆಡಿ ಆಗಿರೋ. ಏನಂತೆ ಅವ್ರದ್ದು? ನಾನು ನೀಟಾಗಿ ಶೇವ್ ಮಾಡ್ಕೊಂಡು ಸ್ನಾನ ಮಾಡಿ ರೆಡಿ ಆಗಿರ್ಬೇಕಂತೆ. ಯಾಕಂತೆ? ಅವನು ಬಂದು ನನ್ನನ್ನು ಸಾಯಿಸ್ತಾನಂತೆ. ಭದ್ರ ಹುಟ್ಟದ ಏನಾಯ್ತಪ್ಪ? ಅಯ್ಯೋ ಇಷ್ಟೊತ್ತು ನಾ ಕಂಡಿದ್ದ ಕನ್ಸ. ಹಾಕಿದ ಬಾಗಿಲು ಹಾಕ್ದಂಗೆ ಇದೆ, ಆದ್ರೂ ಆಸಾಮಿ ಪತ್ತೆ ಇಲ್ಲ ಅಂದ್ರೆ ಏನ್ ಅರ್ಥ? ಅಳಿ ಅಂದ್ರೆ ಬನ್ರಿ ಇಲ್ಲಿ. ಗುಡ್ ಮಾರ್ನಿಂಗ್ ಬಾಬಾ. ನಿನ್ನ ಗುಡ್ ಮಾರ್ನಿಂಗಿಗೆ ಬೆಂಕಿ ಬಿತ್ತು. ಕೋಟ್ಯಾಧಿಪತಿಗಳು ಕಾಣಿಸ್ತಾ ಇಲ್ವಂತೆ. ಎಲ್ಲಿ? ಯಾರ ಕಣ್ಗೂ ಬೀಳ್ದಿರೋ ಹಾಗೆ ಬಚ್ಚಿಟ್ಟಿದೀವಿ. ದೇವ್ರೆ ಬಂದ್ರು ಕಂಡಿಡಿಯಕ್ಕಾಗಲ್ಲ ಅಂತ ಜಾಗದಲ್ಲಿ ಬಚ್ಚಿಟ್ಟಿದೀವಿ. ಯಾವ ಜಾಗದಲ್ಲಿ ಬಚ್ಚಿಟ್ಟಿದ್ದೀರೋ? ಗೋಣಿ ಚೀಲದಲ್ಲಿ ಹಾಕಿ ಮೂಟೆ ಕಟ್ಟಿಟ್ಟಿದೀವಿ. ಜ್ಞಾನ ತಪ್ಪಾಗ್ಬಿಡ್ತೀಯಲ್ರ? ಬೇಗ ಡಾಕ್ಟರ್ನ ಕಳ್ಸೋ. ಈ ಅಪ್ಪ ಗೊಟ್ಟೆ ಕಂಡುಬಿಟ್ರೆ ನಮ್ಮನ್ನೆಲ್ಲ ತಗೊಂಡು ಹೋಗಿ ಮಿನಿಸ್ಟರ್ ಜೊತೆ ಕಂಬಿ ಅನ್ಸಕ್ ಹಾಕ್ತಾಳೆ. ರಾಮಚಂದ್ರ ಹೇಳಲ್ಲ ರಾಮಚಂದ್ರ. ಯಾರಪ್ಪ ಸಾಯ್ತಾ ಇತ್ತು ನನ್ನನ್ನು ಉಳಿಸಿದ್ದು? ನಾನು ಭದ್ರ. ಕಾಪಾಡಿ 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 ಭದ್ರ ಬಿಡ ಬಿಡ ಅವ್ರನ್ನ. 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಮುದ್ಕುನಿಂದ ನನಗೆ 1 ಕೋಟಿ ರೂಪಾಯಿ ವಸೂಲಿ ಮಾಡ್ಕೊಡ್ಬೇಕು. ಪೊಲೀಸು ಗಿಲಿಸು ಅಂತ ಹೋದ್ರ ಈ ಮುದ್ಕುನ್ ಜೊತೆ ನಿಮ್ಮನ್ನು ಮುಗಿಸ್ಬಿಡ್ತೀನಿ. ಭದ್ರ ನಾನು ಕಣ ಪಾಂಡ್ರಂಗ ಗಂಟಗಲಿ. ಅದೇ ರಾಮಚಂದ್ರಪ್ಪನವ್ರನ್ನ ಮನೇಲಿ ಇಟ್ಕೊಂಡಿದ್ದಿಲ್ಲ ಅವನು. ನೋಡ ನಿನಗೆ 1 ಕೋಟಿ ರೂಪಾಯಿ ರೆಡಿ ಮಾಡಿ ಇಟ್ಟಿದ್ರಿ, ನಮ್ಮ ಮನೆಗೆ ಬಂದು ತಗೊಂಡಾಗ. ಬಾ ಬೇಗ ಬಾ ಬಾ ಬಾ. ನಿಮ್ ಮನೆಗೆ ಬಂದಿರೋ ಮುದ್ಕ ನಮ್ಮ ಮನೆಗೂ ಬಂದಿದ್ದ. ನಾನು ಕೋಟ್ಯಾಧಿಪತಿ, ನನ್ಗೆ ಯಾರು ಕೊಲೆ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ. 1 ವಾರದ ಮಟ್ಟಿಗೆ ನಿಮ್ಮಲ್ಲಿಟ್ಟು ನನ್ನ ಕಾಪಾಡಿ ಆಮೇಲೆ ಅಮೆರಿಕಾದಲ್ಲಿರೋ ನನ್ನ ಮಗ ಬಂದು ನನ್ನ ನೋಡ್ಕೋತಾನೆ. ಹೋಗ್ಬೇಕಾದ್ರೆ 1 ಕೋಟಿ ಕೊಟ್ಟು ಹೋಗ್ತೀನಿ ಅಂತ ಹೇಳ್ದ. ನಮಗೂ ಇದೇ ತರ ಕತೆ ಹೊಡೆದ್ಬಿಟ್ಟು ನಮ್ಮ ಮನೆಯಲ್ಲೂ ಜಾಂಡ ಊರಿದಾನಲ್ಲಪ್ಪ. ನೀವು ಅವ್ರನ್ನ ನೋಡ್ಕೊಂಡಿದ್ದಕ್ಕೆ 1 ಕೋಟಿ ಕೊಟ್ರಾ? ಎಲ್ ಕೊಟ್ಟ? ಪಂಗ್ನಾಮ ಹಾಕಿ ಓಡ್ ಬಂದ. ಆ ದುಡ್ಡನ್ನು ವಸೂಲಿ ಮಾಡ್ಬೇಕು ಅಂತಾನೆ ಕೊಲೆ ಬೆದರಿಕೆ ಹಾಕಿ ಅವ್ನ ಹಿಂದೆ ಬಿದ್ದಿದ್ದೆ. ನನಗಷ್ಟೇ ಅಲ್ಲ, ಸುಮಾರು ಜನಕ್ಕೆ ಇದೇ ರೀತಿ ಮೋಸ ಮಾಡಿದಾನವನು. ಅವ್ರ ಮಾತಿಗೆ ಮೋಸ ಹೋದವರು ತುಂಬಾ ಜನ ಇದ್ದಾರೆ. ಮಾನ್ಯ ಕೋಟ್ಯಾಧಿಪತಿಗಳೇ, ತಾವೇನು ಕಂಡವ್ರ ಮನೆಗೆ ಹೋಗ್ಬಿಟ್ಟು ನಿಮಗೆ 1 ಕೋಟಿ ಕೊಡ್ತೀನಿ 1 ಕೋಟಿ ಕೊಡ್ತೀನಿ ಅಂತ ಹೇಳಿ ಅವ್ರ ಮನೆಯಲ್ಲೇ ವಾರಗಟ್ಲೆ ಜಾಂಡ ಊರೋದನ್ನ ಕಾಯ್ಕ ಮಾಡ್ಕೊಂಡ್ಬಿಡಿದ್ರಂತೆ. ನಮ್ಮ 1 ಕೋಟಿ ನಮಗೆ ಕೊಟ್ಬಿಡಿ, ಇಲ್ಲಾಂದ್ರೆ ಭದ್ರ ನೀಚಕ್ ಬಿಡ್ತೀವಿ, ನಿಮ್ಮ ಬುರುಡೆ ನಂಗಂಗೆ ಬಿಚ್ಚಿಸ್ಬಿಡ್ತೀವಿ. ದಯವಿಟ್ಟು ಹಾಗೆ ಮಾಡಬೇಡ. ಹಾಗಿದ್ರೆ 1 ಕೋಟಿ ಕೊಡಿ. ಅಯ್ಯೋ ಇದ್ರಲ್ವಾ ಕೊಡಕ್ಕೆ? ಏನ್ ಹೇಳ್ತಾ ಇದ್ದೀರ ತಾವು? ಇದ್ ಬತ್ತಾದಿಲ್ಲ, ಮಕ್ಳು ಕಿತ್ಕೊಂಡು ನನ್ನನ್ನ ಬೀದಿ ಪಾಲ್ ಮಾಡಿದ್ರು. ಭಿಕ್ಷೆ ಬೇಡೋದಕ್ಕೆ ಮನ್ಸಾಗ್ಲಿಲ್ಲ. ಅದಕ್ಕೆ ಕೋಟಿ ಕೊಡ್ತೀನಿ ಅಂತ ಅವ್ರ ಮನೇಲಿ ಕಾಲ ಕಳೆದಾಗೆ ನಿಮ್ಮಲ್ಲೂ ಕಾಲ ಕಳೆದೆ.